ಪ್ರಿಯ ಸ್ನೇಹಿತರೆ, ಕೆಲವು ದಿವಸಗಳ ಮುಂಚೆ ಬಾಂಗ್ಲಾದೇಶದಲ್ಲಿ ದೀಪು ಚಂದ್ರದಾಸ್ ಎಂಬ ಒಬ್ಬ ಅಮಾಯಕ ವ್ಯಕ್ತಿಯನ್ನು ಬರ್ಬರವಾಗಿ ಗುಂಪೊಂದು ಥಳಿಸಿಕೊಳ್ಳುತ್ತೆ. ಅದೇ ದಿವಸ ಕೇರಳದ ಪಾಲಕ್ಕಾಡ್ನಲ್ಲಿ ರಾಮನಾರಾಯಣ್ ಎಂಬ ಒಬ್ಬ ಅಮಾಯಕ ವ್ಯಕ್ತಿ, ಕೆಲಸಕ್ಕಾಗಿ ಬಂದಂತ ಅಮಾಯಕ ವ್ಯಕ್ತಿಯನ್ನ ಗುಂಪೊಂದು ಥಳಿಸಿಕೊಳ್ಳುತ್ತೆ. ಇದೀಗ 7 ತಿಂಗಳ ಗರ್ಭಿಣಿಯಾದ ಒಂದು ಯುವತಿಯನ್ನ ಬೇರೆ ಜಾತಿಯವರೊಂದಿಗೆ ಮದುವೆಯಾದ ಒಂದೇ ಒಂದು ಕಾರಣಕ್ಕಾಗಿ ಸ್ವಂತ ತಂದೆನೇ ಥಳಿಸಿಕೊಳ್ತಾರೆ. ಈ 3 ಘಟನೆಗಳನ್ನ ಒಂದು ಅವಲೋಕಿಸಿ ನೋಡೋದಾದರೆ, ನೀವು ನೋಡಿ, ದೀಪು ಚಂದ್ರದಾಸಿಗೆ ಸಿಕ್ಕಂತಹ ಆ ಪ್ರತಿಭಟನೆಗಳು, ಆ ಘೋಷಣೆಗಳು, ನಾವೆಲ್ಲ ಹಿಂದೂ ಒಗ್ಗಟ್ಟಾಗಬೇಕು ಅನ್ನೋ ಆ ಸಪೋರ್ಟ್ಗಳು ಇಲ್ಲಿ ರಾಮನಾರಾಯಣಿಗೆ ಸಿಕ್ತಿಲ್ಲ, ಇಲ್ಲಿ ಮಾನ್ಯ ಎಂಬ ಯುವತಿಗೆ ಸಿಕ್ತಿಲ್ಲ. ಯಾಕೆ? ಅವ್ರು ಯಾರು ಹಿಂದೂಗಳಲ್ವಾ? ಅವರೆಲ್ಲರ ಹಿಂದೂಗಳೇ, ಆದ್ರೂ ಯಾಕೆ ಸಿಕ್ತಿಲ್ಲ ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮೂಡಿರ್ಬೇಕು. ಅದಕ್ಕಿರುವ ಒಂದೇ ಒಂದು ಉತ್ತರ ಏನಂದ್ರೆ, ಇಲ್ಲಿ ಕೊಂದವನ ಧರ್ಮ ಜಾತಿ ನೋಡಿ ಎದುರಿಸುವ ಒಂದು ಮನೋಭಾವತೆ. ಕೊಂದವನು ನಿರ್ದಿಷ್ಟ ಧರ್ಮದಲ್ಲಿದ್ರೆ ಮಾತ್ರ ಆ ಕೊಲೆಯನ್ನ ಎದುರಿಸುವ ಒಂದು ಮನೋಭಾವತೆ. ಆ ಮನೋಭಾವ ಇಲ್ಲಿಂದ ನೀಗಿದ್ರೆ ಮಾತ್ರ ನಮ್ಮ ಭಾರತ ಸುಂದರವಾಗ್ಲಿಕ್ಕೆ ಸಾಧ್ಯ. ಇಲ್ಲಿ ಕೊಂದವನು ಹಿಂದೂ ಆಗಿರ್ಲಿ, ಮುಸ್ಲಿಮನಾಗಿರ್ಲಿ, ಅವನು